ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಗೈಸ್, ಮೊದಲನೇದಾಗಿ ನಿಮ್ಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಿಮಗೆ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗೈಸ್, ಇವತ್ತಿನ ರೆಸಿಪಿ ಫುಲ್ ಡಿಫ್ರೆಂಟ್ ಆಗಿರೋ ರೆಸಿಪಿ, ಓಕೆನಾ? ಸೊ ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡಿದ್ರೆ ಹೇಗೆ ಅಂತೇಳಿ ನನ್ಗನ್ಸ್ತು. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಕಪ್ಪು ಕಡಲೆನ ನೈಟ್ ನೆನೆ ಹಾಕಿದ್ದೆ. ಮಿನಿಮಮ್ ಒಂದು 8 hours ಆದ್ರೂ ಇದು ನೆನೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬೇಯ್ತದೆ. ಸೊ ಇದನ್ನು ನಾನು ನೈಟ್ ನೆನೆ ಹಾಕಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡುವ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಅಂದ್ರೆ ನಿಮ್ಗೆ ಅನಿಸ್ಬೋದು ಈ ಕಡಲೆ ಜೊತೆ ಏನೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂತ ಹೇಳಿ. ಅದುವೇ ಟ್ವಿಸ್ಟ್ ಗೈಸ್. ಸೊ ಇದರಲ್ಲಿ ಒಂದು ಟ್ವಿಸ್ಟ್ ಇರ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಯಾವಾಗ್ಲೂ ಎಲ್ಲಾ ರೆಸಿಪಿನ ನಿಮ್ಗೆ ತೋರಿಸಿದ್ದು ದೋಸೆ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ ಹೇಳ್ತೀನಿ. ಬಟ್ ಇವತ್ತು ನಾನು ಆ ತರ ಹೇಳಲ್ಲ. ಇದರಲ್ಲಿ ಒಂದು ನಾನು ನಿಮ್ಗೆ ಒಂದು ಟ್ವಿಸ್ಟ್ ಕೊಡ್ತೀನಿ. ಇದ್ರ ಜೊತೆ ನಾನು ಯಾವುದನ್ನು ಕಾಂಬಿನೇಷನ್ ಆಗಿ ತಿಂತೀನಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ನಾನಿವತ್ತು ಕಡಲೆ ಸಾಂಬಾರ್ ಮಾಡ್ತಾ ಇದ್ದೀನಿ. ಈ ಕಡಲೆ ಸಾಂಬಾರ್ ಮಾಡೋದಕ್ಕೆ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ಈ ತವ ಈಗ ಬಿಸಿಯಾಗಿದೆ. ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ. ಇದು ಆಯಿಲ್ ಸ್ವಲ್ಪ ಹೊತ್ತು ಬಿಸಿ ಆದ್ಮೇಲೆ ಇದಕ್ಕೆ 1 ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆ 1 ಸ್ಪೂನ್ ಜೀರಿಗೆಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದಿಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ನಾನೊಂದು 2 ಮೀಡಿಯಂ ಗಾತ್ರದ ನೀರುಳ್ಳಿನ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು 1 ನಿಮಿಷ ಸಾಕು ಫ್ರೈ ಮಾಡಬೇಕು. ಇದರ ಜೊತೆ ಈ ನೀರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈ ನೀರುಳ್ಳಿ ಮತ್ತೆ ಕರ್ಬೇವು ಸೊಪ್ಪನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅಂದ್ರೆ ಕರ್ಬೇವು ಸೊಪ್ಪು ಇದೆಯಲ್ಲ ಅದು ಕ್ರಿಸ್ಪಿ ಆಗಿ ಬರಬೇಕು, ಅಷ್ಟೊತ್ತು ಫ್ರೈ ಮಾಡಬೇಕು. ಒಂದು 10 ಎಸಳು ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಮೆಂತೆಕಾಳನ್ನು ಹಾಕೊಳ್ತಾ ಇದ್ದೀನಿ. ಈ ಮೆಂತೆಕಾಳು ಕಂದು ಬಣ್ಣ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತೆಕಾಳು ಚೆನ್ನಾಗಿ ಇಲ್ಲಿ ಫ್ರೈ ಆಗಿದೆ. ನಂತರ ಇಲ್ಲಿ ಒಂದು 10 ಗೋಡಂಬಿ ಹಾಗೆ ಒಂದು 4 ಬಾದಾಮನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನಂತರ ಇದಕ್ಕೆ 1 ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ. ಈ ಕಡಲೆ ಪದಾರ್ಥ ಇದೆಯಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಶುಂಠಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ ಅಂತೇಳಿ. ಆಮೇಲೆ 1 ಪಲಾವ್ ಎಲೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. 4 ಚಕ್ಕೆನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕಲ್ಲು ಇದೆಯಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ನಂತರ 1 ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಆಮೇಲೆ ಒಂದು 5 ಲವಂಗನ ಹಾಕೊಂಡೆ. ನಂತರ ಇಲ್ಲಿ ನಾನೊಂದು 1 ಟೊಮೆಟೊನ ಈ ತರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು ಹುಳಿ ಟೊಮೆಟೊ ಅಲ್ಲ, ಆಪಲ್ ಟೊಮೆಟೊ. ನಂತರ ಇಲ್ಲಿ ಒಂದು 10 ಬ್ಯಾಡಗೆ ಮೆಣಸನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. ಇವೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೈಸ್, ಇವಾಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಇಲ್ಲಿ ಫ್ರೈ ಆಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಆಗ್ಲಿಕ್ಕೆ ಬಿಡಬೇಕು. ಹಾಗೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆಯಲ್ವಾ. ಸೊ ಇದನ್ನು ಇವಾಗ ಸ್ವಲ್ಪ ಹೊತ್ತು ತಣ್ಣಗೆ ಆದ್ಮೇಲೆ ಮಿಕ್ಸಿ ಜಾರ್ಗೆ ಅದರ ಜೊತೆ ಸ್ವಲ್ಪ ನೀರು ಕೂಡ ಆಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿ ತರ್ತೀನಿ. ಹಾಗೆ ಇಲ್ಲಿ ಕಡಲೆನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕರಿಗೆ ಸ್ವಲ್ಪ ನೀರು ಹಾಗೆ ಕಡಲೆನ ಆಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ 1 ಸ್ಪೂನ್ ನಾನು ಕುಕ್ಕಿಂಗ್ ಆಯಿಲ್ ಅನ್ನು ಹಾಕೊಂಡಿದ್ದೀನಿ. ಈ ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಈ ಕಡಲೆ ತುಂಬಾ ಮೆತ್ತಗೆ ಚೆನ್ನಾಗಿ ಬೇಯ್ತದೆ. ಇಲ್ಲಿ ನಾನು ಲಿಡ್ ಅನ್ನು ಕ್ಲೋಸ್ ಮಾಡ್ತೀನಿ. ಈ ಲಿಡ್ ಕ್ಲೋಸ್ ಮಾಡಿ ಆದ್ಮೇಲೆ ಇದನ್ನೊಂದು 2 ವಿಷಲ್ ಕೂಗಿಸಿದ್ರೆ ಸಾಕು. ಹಾಗೆ ಇಲ್ಲಿ ಫ್ರೈ ಮಾಡಿದಂತಹ ಮಸಾಲೆ ಎಲ್ಲ ತಣ್ಣಗೆ ಆಗಿದೆ. ಈಗ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಕೂಡ ಹಾಕಿದ್ದೇನೆ. ಇದನ್ನು ಎಲ್ಲವನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತರಬೇಕು. ನೋಡಿ ಗೈಸ್, ಇಷ್ಟು ಅದಕ್ಕೆ ರುಬ್ಬಿದ್ರೆ ಸಾಕು.
ಇವಾಗ ಕಡಲೆ ಸಾರು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದು ಇವಾಗ ನೋಡಿ ಸ್ವಲ್ಪ ಬಿಸಿ ಆಗ್ತಾ ಇದೆ. ಇದು ಬಿಸಿ ಆಗ್ತಿರ್ಬೇಕಾದ್ರೆ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ನಾನು ಕುಕ್ಕಿಂಗ್ ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ. ಇದು ಇಲ್ಲಿ ನೋಡಿ ಆಯಿಲ್ ಚೆನ್ನಾಗಿ ಇಲ್ಲಿ ಬಿಸಿ ಆಗಿದೆ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡೆ. ಈ ಸಾಸಿವೆ ಚಿಟಪಟ ಅಂತ ಹೇಳಿ ಸಿಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಂಡೆ. ನಂತರ ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕೊಳ್ತಾ ಇದ್ದೀನಿ. ನಂತರ ಒಂದು ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ನೀರುಳ್ಳಿ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು. ನೋಡಿ ನೀರುಳ್ಳಿ ಇಷ್ಟು ಫ್ರೈ ಆಗಿದೆ. ಈಗ ಒಗ್ಗರಣೆ ರೆಡಿ ಆಗಿದೆ. ಈಗ ಇದಕ್ಕೆ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕೋಬೇಕು. ಈ ಮಸಾಲೆನ ಹಾಕಿದ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಒಂದು ಚೆನ್ನಾಗಿ ಕುದಿ ಬರಬೇಕು. ಇದು ಇವಾಗ ಇಲ್ಲಿ ನೋಡ್ಬೋದು ಕಡಲೆ ಬೆಂದು ರೆಡಿ ಆಗಿದೆ. ಹಾಗೆ ಅದನ್ನು ಬೇರೆ ಪಾತ್ರೆಗೆ ಎತ್ತಿಟ್ಟಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಈಗ ಮಸಾಲೆ ನಾನು ಕುದಿಲಿಕ್ಕೆ ಇಟ್ಟಿದ್ನಲ್ಲ, ಸೊ ಆ ಮಸಾಲೆ ಚೆನ್ನಾಗಿ ಕುದಿ ಬಂದ್ಮೇಲೆ ಈ ಕಡಲೆನ ಆ ಮಸಾಲೆ ಜೊತೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಕುದಿ ಬರಿಸ್ಬೇಕು. ಇಲ್ಲಿ ನೋಡಿ ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ, ಸೊ ಇವಾಗ ಈ ಕಡಲೆನ ಆ್ಯಡ್ ಮಾಡ್ಕೊಳ್ತೀನಿ. ಈ ಕಡಲೆ ಈ ಮಸಾಲೆ ಜೊತೆ ಚೆನ್ನಾಗಿ ಒಂದು ಕುದಿ ಬರ್ಬೇಕಾಯ್ತಾ, ಆಗ್ಲೇ ಈ ಸಾಂಬಾರು ಸಖತ್ ಟೇಸ್ಟ್ ಬರೋದು. ಹಾಗೆ ಈ ಕಡಲೆ ಸಾರು ಇದೆಯಲ್ಲ, ಇದನ್ನು ತಿಕ್ಕಾಗಿಟ್ಟರು ಕೂಡ ಈ ಕಾಂಬಿನೇಷನ್ಗೆ ಸಖತ್ತಾಗಿ ಬರುತ್ತೆ. ನಾನಿವತ್ತು ಟ್ವಿಸ್ಟ್ ಆಗಿ ಕೊಡ್ತಾ ಇದ್ದೀನಿ ನೋಡಿ. ಆ ಕಾಂಬಿನೇಷನ್ಗೆ ತಿಕ್ಕು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಈ ತರ ಸಾಂಬಾರ್ ಮಾಡ್ಕೊಂಡ್ರು ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಆಲ್ ಫೈನ್, ಎಲ್ಲಾನು ಚೆನ್ನಾಗಿ ರೆಡಿ ಆಯಿತು ನೋಡಿ. ತುಂಬಾನೇ ಚೆನ್ನಾಗಿದೆ. ತುಂಬ ಅಂದರೆ ಎಷ್ಟು ಘಮ ಅಂತಿದೆ ಗೊತ್ತಾ ಸಾರೆಲ್ಲ. ಸೊ ಕಡಲೆ ಸಾರು ಇವಾಗ ರೆಡಿ ಆಯಿತು. ಗೈಸ್, ನಾನು ಟ್ವಿಸ್ಟ್ ಕೊಡ್ತೀನಿ ಅಂತ ಹೇಳಿದೆಲ್ಲ. ಸೊ ಇಲ್ಲಿ ನಿಮಗೆ ನೋಡಿದರೆ ಗೊತ್ತಾಗ್ಬೋದು ಇದೇ ಟ್ವಿಸ್ಟ್ ಕಾಂಬಿನೇಷನ್. ಸೊ ಇದು ಏನು ಗೊತ್ತಾ, ಪುಟ್ಟು ಪೋಡಿ ಅಂತೇಳಿ. ಈ ಪುಟ್ಟು ಪೋಡಿ ಇದೆಯಲ್ಲ, ಇದನ್ನು ಪುಟ್ಟು ಅಂತೇಳಿ ಕರೆಯೋದು. ಪೊಡಿ ಅಂದರೆ ಅದರದ್ದು ಪೌಡರ್ ಅಂತೇಳಿ. ಸೊ ಇದು ಕೇರಳ ಕಡೆ ತುಂಬಾ ಫೇಮಸ್ ಆಗಿರೋ ರೆಸಿಪಿ ಇದು. ಸೊ ನೀವು ಎಲ್ಲಿ ಬೇಕಾದರೂ ಕೇರಳ ಕಡೆ ಹೋದಾಗ ಕೇಳಿ, ಅಲ್ಲಿ ಈ ರೆಸಿಪಿ ರೆಡಿ ಇರುತ್ತೆ. ಹಾಗೆ ಕೊಡಗು ಕಡೆ ಹೋದರೆ ಅಲ್ಲಿ ಕೂಡ ಅಷ್ಟೇ ತುಂಬಾ ಫೇಮಸ್ ಆಗಿರೋ ರೆಸಿಪಿ. ಇದನ್ನು ಬ್ರೇಕ್ಫಾಸ್ಟಿಗೆ, ಲಂಚಿಗೆ, ಡಿನ್ನರಿಗೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಸೂಪರ್ ಆಗಿರೋ ರೆಸಿಪಿ ಇದು. ಸೊ ಇದರದ್ದು ಕಡುಬು ಮಾಡ್ತಾರೆ. ಅಂದರೆ ಇದರದ್ದು ಪುಟ್ಟು ಮಾಡಲಿಕ್ಕೆ ಇದೆಯಲ್ಲ, ಪುಟ್ಟಿದೆ ಒಂದು ಮಿಷಿನ್ ಬರುತ್ತೆ. ಬಟ್ ನಮ್ಮಲ್ಲಿ ಇವತ್ತು ಆ ಮಿಷಿನ್ ಅವೈಲೇಬಲ್ ಇಲ್ಲಿ ಇಲ್ಲ. ಹಾಗಾಗಿ ಇಡ್ಲಿ ಮಾಡೋ ಪಾತ್ರೆಯಲ್ಲೇ ನಾನಿವತ್ತು ಪುಟ್ಟು ಕಡುಬು ಹೇಗೆ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಈ ಪುಟ್ಟು ಪೌಡರ್ ಇದೆಯಲ್ಲ, ನಿಮಗೆ ಎಲ್ಲಿ ಸೂಪರ್ ಮಾರ್ಕೆಟಲ್ಲೂ ಹೋಗಿ ಕೇಳಿದ್ರು ಸಿಗುತ್ತೆ, ಗೊತ್ತಾಯ್ತಾ. ಹಾಗೆ ಇದರ ಒಳಗಡೆ ಒಂಥರ ಅಕ್ಕಿ ತರಿ ಇದ್ದಾಗೇನೆ ಇರ್ತದೆ ಇದು. ಹಾಗೆ ಇಲ್ಲಿ ನಾನಿವತ್ತು ಲೂಲು ಅವರದ್ದು ಬ್ರ್ಯಾಂಡ್ ಇದು ನಾನು ಪುಟ್ಟು ಪೌಡರ್ ತೊಗೊಂಡಿದ್ದೀನಿ. 1 kg ಆಗುವಷ್ಟು ಇದೆ ಇದರಲ್ಲಿ. ಸೊ ಈ ಪುಟ್ಟು ಪೌಡರನ್ನು ನಾನು ಇವತ್ತು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಪುಟ್ಟು ಕಡುಬು ಹೇಗೆ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಮೀಡಿಯಂ ಲೋಟ ತಗೊಂಡಿದ್ದೀನಿ. ಅದಕ್ಕೆ 1 ರಿಂದ 1.5 ಕಪ್ ಆಗುವಷ್ಟು, ಅಂದರೆ 1.5 ಲೋಟ ಆಗುವಷ್ಟು ನಾನಿಲ್ಲಿ ಪುಟ್ಟು ಪೌಡರನ್ನು ತಗೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ. ಈ ಉಪ್ಪು ಹಾಕೊಂಡ್ಮೇಲೆ ಈ ಪೌಡರನ್ನು ಚೆನ್ನಾಗಿ ಇದರಲ್ಲಿ ಕಲಿಸ್ಬೇಕು, ಅಂದರೆ ಮಿಕ್ಸ್ ಮಾಡಬೇಕು. ಇವಾಗ ಇಷ್ಟು ಮಿಕ್ಸ್ ಮಾಡಿ ಆದಮೇಲೆ ಇದರಲ್ಲಿ ಯಾವ ಲೋಟದಲ್ಲಿ ನಾನು ಪುಟ್ಟು ಪೌಡರ್ ತಗೊಂಡಿದ್ದೆ ನೋಡಿ, ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು, ಅಂದರೆ ಬಿಸಿಯಾಗಿ ತಣ್ಣಗೆ ಆಗಿರುವ ನೀರನ್ನು ಹಾಕ್ತಾ ಇದ್ದೀನಿ. ಈ ನೀರನ್ನು ಒಮ್ಮೆಲೆ ಹಾಕಬಾರ್ದು, ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಬೇಕು. ಒಂದೇ ಸಲ ನೀವು ನೀರು ಹಾಕಿದ್ರಿ ಅಂದ್ಕೊಳ್ಳಿ, ಆವಾಗ ಈ ಪೌಡರ್ ಎಲ್ಲ ಒಂಥರ ಗಟ್ಟಿ ಆಗ್ತದೆ, ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ನೋಡಿ ಈ ಥರನೇ ಸ್ವಲ್ಪ ನೀರು ಹಾಕ್ಕೋಬೇಕು. ಬೇಕಿದ್ರೆ ಅಂದರೆ ಸ್ವೀಟ್ ಇಷ್ಟಪಡುವವರು ಈ ಟೈಮಲ್ಲಿ ಸ್ವಲ್ಪ ಸ್ವೀಟ್ ಅಂದರೆ ಸಕ್ಕರೆನ ಆ್ಯಡ್ ಮಾಡ್ಕೋಬಹುದು. ಸಕ್ಕರೆ ಹಾಕ್ಕೊಂಡ್ರೆ ನಿಮಗೆ ಕಡಲೆ ಸಾಂಬಾರಿದು ಅಗತ್ಯನೇ ಇರಲ್ಲ, ಸ್ವೀಟ್ ಆಗಿರುತ್ತಲ್ಲ, ಅದು ಕೂಡ ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಸ್ವೀಟಾಗಿ ಪುಟ್ಟು ಕಡುಬು ಯಾವ ಥರ ಮಾಡೋದಂತೇಳಿ ಆ ವಿಡಿಯೋನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇಲ್ಲಿ ಇವಾಗ ನೋಡಿ ನೀವು ಸ್ವಲ್ಪನೇ ನೀರನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಂತ ಹೇಳಿದರೆ, ಇದು ಒಂದು ಉಂಡೆ ಕಟ್ಟುವ ರೀತಿಯಲ್ಲಿ
ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನೋಡಿ, ಇಲ್ಲಿ ಉಂಡೆ ಉಂಡೆ ಥರ ಬರುತ್ತಲ್ವಾ, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಯಾರಿಗೆಲ್ಲ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಯಿತು, ನನ್ನ ವಿಡಿಯೋಗೆ ಒಂದು ಲೈಕ್, ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಆಯಿತಾ. ಹಾಗೆ ನನ್ನ ಚಾನಲನ್ನು ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಓಕೆನಾ. ಹಾಗೆ ಇದು ಇಲ್ಲಿ ನೋಡಿ, ಇಲ್ಲಿ ಈಗ ರೆಡಿ ಆಯಿತು. ಇವಾಗ ಈ ಪುಟ್ಟು ಪೌಡರನ್ನು ರೆಡಿ ಮಾಡಿದ ಮೇಲೆ ಒಂದು ಪಾತ್ರೆನ ಅದರ ಮೇಲೆ ಮುಚ್ಚಿಟ್ಟು ಒಂದು 10 ನಿಮಿಷ ಹಾಗೇನೆ ಬಿಡುವ. ಇವಾಗ ಪುಟ್ಟು ಕಡುಬು ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನೋಡಿ, ಗ್ಯಾಸ್ ಸ್ಟವ್ ಮೇಲೆ ನಾನೊಂದು ಇಡ್ಲಿ ಸ್ಟೀಮರ್ ಇಟ್ಕೊಂಡಿದ್ದೀನಿ. ಇದನ್ನು ಮಂಗಳೂರಲ್ಲಿ ತೊಂದೂರು ಅಂತೇಳಿ ಹೇಳ್ತಾರೆ. ಸೊ ಇದಕ್ಕೆ ಒಂದು 1/4 ಭಾಗದಷ್ಟು ನೀರನ್ನು ಹಾಕಿದ್ದೀನಿ. ಈ ನೀರು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು, ಅಂದರೆ ಇದು ಫುಲ್ ಬಿಸಿ ಆಗಬೇಕು ನೀರು. ನಂತರ ಇದರಲ್ಲಿ ನಾವು ಇಡ್ಲಿ ಹೇಗೆ ಮಾಡ್ತೀವಿ ನೋಡಿ, ಹಾಗೇನೆ ಈ ಪುಟ್ಟು ಕಡುಬನ್ನು ಮಾಡುವಂಥದ್ದು. ಹಾಗೆ ಇಲ್ಲಿ ಕಡುಬಿಗೆ ಪಾತ್ರೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇಡ್ಲಿ ಮಾಡುವಂತಹ ಪಾತ್ರೆ. ಸೊ ಇಲ್ಲಿ ನೋಡ್ಬೋದು, ಎಲ್ಲ ಪಾತ್ರೆಯನ್ನು ಜೋಡಿಸಿಟ್ಟಿದ್ದೀನಿ. ಹಾಗೆ ಅದಕ್ಕೆ ತುಪ್ಪ ಕೂಡ ಸವರ್ತಾ ಇದ್ದೀನಿ. ಹಾಗೆ ಉಳಿದ ಪಾತ್ರೆಗಳಿಗೂ ಕೂಡ ಎಲ್ಲದಕ್ಕೂ ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತೀನಿ. ನಿಮಗೆ ತುಪ್ಪ ಬೇಡ ಅಂತ ಹೇಳೋರು ನೀವು ಕುಕ್ಕಿಂಗ್ ಆಯಿಲ್ ಯಾವುದಿದ್ರೂ ಓಕೆ ಹಾಕ್ಕೋಬಹುದು. ಹೀಗೆ ಆಯಿಲ್ ಹಾಕಿ ಈ ಕಡುಬುನ ಮಾಡೋದ್ರಿಂದ ಈ ಪುಟ್ಟು ಕಡುಬು ಇದೆಯಲ್ಲ, ಅದು ಸಲೀಸಾಗಿ ಹೊರಗೆ ಬರುತ್ತೆ. ಈಗ ತುಪ್ಪ ಎಲ್ಲ ಸವರಿ ಇಟ್ಟಿದ್ದೀನಿ. ನಂತರ ಇಲ್ಲಿ ನಾನು ಆವಾಗಲೇ ಪುಟ್ಟು ಪೌಡರನ್ನೊಂದು 10 ನಿಮಿಷ ಹಾಗೇನೆ ನೆನೆಯೋದಕ್ಕೆ ಬಿಟ್ಟಿದ್ದೆ, ಅಂದರೆ ನೀರೆಲ್ಲ ಸೇರಿಸಿ ನೆನೆಯಲಿಕ್ಕೆ ಬಿಟ್ಟಿದ್ದೆಲ್ಲ. ಸೊ ಅದು ಇವಾಗ ರೆಡಿಯಾಗಿದೆ, ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ಹಾಗೆ ಇದರ ಜೊತೆ ಒಂದು ತೆಂಗಿನಕಾಯಿನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಈ ಪುಟ್ಟು ಕಡುಬುಗೆ ಮೇಯ್ನ್ ಆಗಿ ರುಚಿ ಕೊಡೋದೇ ಈ ತೆಂಗಿನ ತುರಿ. ಇದು ಯಾವ ಥರ ತೆಂಗಿನ ತುರಿನ ಹಾಕ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಲೋಟನ ತಗೊಂಡು, ಈ ತುಪ್ಪ ಎಲ್ಲ ಸವರಿದ ಲೋಟನ ತಗೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು ಕೆಳಗಡೆ. ಆಮೇಲೆ ಈ ಪುಟ್ಟು ಪೌಡರನ್ನು ಹಾಕಬೇಕು. ಈ ಪುಟ್ಟು ಪೌಡರನ್ನು ಹಾಕಬೇಕಾದ್ರೆ ನೀವು ಜಾಸ್ತಿ ಅದನ್ನು ಪ್ರೆಸ್ ಮಾಡಿ ಹಾಕಬೇಡಿ, ಜಸ್ಟ್ ಹೀಗೆ ಹಾಕ್ತಾ ಹೋಗಿ. ಆಮೇಲೆ ಕೊನೆಗೆ ರಿಟರ್ನ್ ತೆಂಗಿನ ತುರಿನ ಫಿಲ್ ಮಾಡಬೇಕು, ಅಷ್ಟೇ. ಈಗ ಎಲ್ಲನೂ ಕೂಡ ಇದೇ ರೀತಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಇವಾಗ ಇಡ್ಲಿ ತೊಂದರಲ್ಲಿ ಇಡಬೇಕು, ಅಂದರೆ ಸ್ಟೀಮರಲ್ಲಿ ಇಡಬೇಕು. ಇವಾಗ ಎಲ್ಲ ಫಿಲ್ ಮಾಡಿರೋದನ್ನು ಈ ಇಡ್ಲಿ ತೊಂದರೆ ಒಳಗಡೆ ಇಟ್ಟು ಒಂದು 20 ನಿಮಿಷ ಇದರ ಜೊತೆ ಬೇಯಿಸಬೇಕು, ಅಂದರೆ 20 ನಿಮಿಷ ಇದು ಸ್ಟೀಮ್ ಆಗಬೇಕು. ಈಗ 20 ಮಿನಿಟ್ಸ್ ಆಗಿದೆ ನೋಡಿ. ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ, ಏನು ಹಬೆ ಬರ್ತಾ ಇದೆ ನೋಡಿ, ಸಖತ್ತಾಗಿ ಬಂದಿದೆ ನೋಡಿ. ಇವಾಗ ಬೆಂದಿರೋ ಈ ಪುಟ್ಟು ಕಡುಬುನ ಮೆಲ್ಲನೆ ಒಂದೊಂದಾಗಿ ತೆಗಿಬೇಕು, ಯಾಕೆಂತ ಹೇಳಿದ್ರೆ ತುಂಬ ಬಿಸಿ ಕೂಡ ಇರುತ್ತಲ್ವಾ. ಫೈನಲಿ ಪುಟ್ಟು ಕಡುಬು ರೆಡಿ ಆಯಿತು. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತಲ್ವಾ. ಸೊ ನಾನು ಟ್ವಿಸ್ಟ್ ಅಂತ ಹೇಳಿದ್ದು ಇದೇ ಕಡುಬಿಗೋಸ್ಕರ. ಸೊ ಇದು ಸ್ವಲ್ಪ ಮಾಡೋದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಬಟ್ ತಿನ್ನೋದಕ್ಕೆ ರುಚಿ ಅಷ್ಟೇ ಚೆನ್ನಾಗಿ. ಇದರ ಜೊತೆ ಕಡಲೆಕರಿ ಅಲ್ಲದೆ ಮೊಟ್ಟೆ ಕರಿನೂ ತುಂಬಾ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್. ನಾನ್ ವೆಜ್ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ನಿಮ್ಮ ಮನೆಯಲ್ಲಿ ಕೂಡ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಸೊ ಫೈನಲಿ ನೋಡಿ, ಕಡಲೆಕರಿ ಜೊತೆ ಪುಟ್ಟು ಕಡುಬು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತಲ್ವಾ. ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.